ಸ್ನೇಹಿತರೆ, ನಿಮ್ಮ ಡಿಗ್ರಿ ಎಕ್ಸಾಮ್ ಕಂಪ್ಲೀಟ್ ಆಗಿದೆನಾ? ಹಾಗಾದರೆ ನಿಮಗೊಂದು ನೋಟಿಫಿಕೇಶನ್ ಬಗ್ಗೆ ಹೇಳ್ತೀನಿ ನೋಡಿ. ಇದು IBPS RRB PO ಮತ್ತು ಕ್ಲರ್ಕ್ ನೋಟಿಫಿಕೇಶನ್ ಆಗಿರುತ್ತೆ. ಗ್ರಾಮೀಣ ಬ್ಯಾಂಕ್ನಲ್ಲಿ PO ಮತ್ತು ಕ್ಲರ್ಕ್ ಹುದ್ದೆಗಾಗಿ ಈ ಎಕ್ಸಾಮ್ ನೋಟಿಫಿಕೇಶನ್ ಬಂದಿದೆ. ಇನ್ನು ಈ ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳೋದಾದರೆ, ಒಟ್ಟು ಹುದ್ದೆಗಳು 11,879 ಇದೆ. ಅದರಲ್ಲಿ PO ಪ್ರೊಬೇಷನರ್ ಆಫೀಸರ್ ಹುದ್ದೆಗಳಿಗೆ 3,907 ಇದ್ರೆ, ಕ್ಲರ್ಕಿಗೆ 7,972 ಇರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ 500 ಹುದ್ದೆಗಳು PO ಎಕ್ಸಾಮ್ಗಾದ್ರೆ ಕ್ಲರ್ಕ್ ಎಕ್ಸಾಮ್ಗೆ 800 ಇರುತ್ತೆ. ಇನ್ನು ಅಪ್ಲಿಕೇಶನ್ ನೋಡಿ, ಸೆಪ್ಟೆಂಬರ್ 1ರಿಂದ ಪ್ರಾರಂಭ ಆದರೆ ಸೆಪ್ಟೆಂಬರ್ 21ಕ್ಕೆ ಮುಕ್ತಾಯ ಆಗುತ್ತೆ. ನಿಮಗೆ ಪ್ರಿಲಿಮ್ ಎಕ್ಸಾಮ್ಗೆ ಕಾಲ್ ಲೆಟ್ರು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಬರುತ್ತೆ. ಅದೇ ರೀತಿ ಪ್ರಿಲಿಮಿನರಿ ಎಕ್ಸಾಮ್ ನಿಮಗೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಇರುತ್ತೆ. ಇದರ ರಿಸಲ್ಟು ನಿಮಗೆ ಡಿಸೆಂಬರ್ ಅಥವಾ ಜನವರಿಲಿ ಬರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ಗೆ ನಿಮಗೆ ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡೋದು ನಿಮ್ಗೆ ಡಿಸೆಂಬರ್ ಅಥವಾ ಜನವರಿಲಿ ಬರುತ್ತೆ. ಇನ್ನು ಮೇನ್ ಎಕ್ಸಾಮ್ ಏನಿದೆಲ್ಲ ಡಿಸೆಂಬರ್ ಟು ಫೆಬ್ರವರಿ ಯಾವುದಾದ್ರೂ ಒಂದು ಡೇಟಲ್ಲಿ ಎಕ್ಸಾಮ್ನ ನಡೆಸ್ತಾರೆ. ಇನ್ನು ಏಜ್ ಎಷ್ಟಿರಬೇಕು? ನಿಮ್ಮ ಏಜ್ 20ರಿಂದ 28ರವರೆಗಿದ್ರೆ ಕ್ಲರ್ಕಿಗೆ ನೀವು ಎಲಿಜಿಬಲ್ ಇರ್ತೀರಿ. ಅದೇ ರೀತಿ 20ರಿಂದ 30ರವರೆಗಿದ್ರೆ ನೀವು POಗೆ ಎಲಿಜಿಬಲ್ ಇರ್ತೀರಿ. ಇನ್ನು ಸ್ಯಾಲ್ರಿ ನಿಮಗೆ 35,000ರಿಂದ 65,000ಕ್ಕಿಂತಲೂ ಹೆಚ್ಚಿನ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಯಾವ್ಯಾವ ಎಕ್ಸಾಮ್ ನಡೆಸ್ತಾರೆ? ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಒಂದು ಮೇನ್ಸ್ ಎಕ್ಸಾಮ್ ಇರುತ್ತೆ, ಒಂದು ಇಂಟರ್ವ್ಯೂ ಕ್ಲರ್ಕಿಗಿರಲ್ಲ, ಕೇವಲ PO ಎಕ್ಸಾಮಿಗೆ ಮಾತ್ರ ಇರುತ್ತೆ. ಇನ್ನು ಪರೀಕ್ಷೆ ಕನ್ನಡದಲ್ಲಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಇನ್ನು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ನಿಮಗೆ ಸಬ್ಜೆಕ್ಟ್ ಯಾವಿರುತ್ತೆ? ರೀಸನಿಂಗ್ ಇರುತ್ತೆ ಮತ್ತು ನ್ಯೂಮೆರಿಕಲ್ ಎಬಿಲಿಟಿ, ಇವೆರಡೇ ಸಬ್ಜೆಕ್ಟ್ ಇರುತ್ತೆ. ಸೊ 40 ಟೋಟಲ್ 80 ಪ್ರಶ್ನೆಗಳಿರುತ್ತೆ. ನಿಮಗೆ 45 ನಿಮಿಷಗಳನ್ನು ಕೊಟ್ಟಿರ್ತಾನೆ. ಇನ್ನು ನಾವು ಮೇನ್ಸ್ ಎಕ್ಸಾಮ್ದು ನೋಡೋದಾದರೆ ಇಲ್ಲಿ ರೀಸನಿಂಗ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ, ನ್ಯೂಮರಿಕಲ್ ಎಬಿಲಿಟಿ ಇರುತ್ತೆ, ಈಗ ಜನರಲ್ ನಾಲೆಜ್ ಕೂಡ ಇರುತ್ತೆ. ಬಟ್ ನೀವು ಇಂಗ್ಲಿಷ್ ಅಥವಾ ಹಿಂದಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡಬಹುದು. ಟೋಟಲ್ ನಿಮಗೆ 200 ಪ್ರಶ್ನೆ ಇರ್ತವೆ, 200 ಮಾರ್ಕ್ಸ್, ನಿಮಗೆ 2 ಅವರ್ಸ್ ಕೊಟ್ಟಿರ್ತಾನೆ. ನೀವು ಮನೆಯಲ್ಲೇ ಕುತ್ಕೊಂಡು ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳಿಂದ ತರಬೇತಿ ಪಡೆಯಲು ಕೂಡಲೇ ಈಶ್ವರಗಿರಿ ಪಾಠಶಾಲೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳಿಗೆ ಸಂಪರ್ಕ ಮಾಡಿ.